ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೊತ್ಕೊಂಡು ಹೋಗೋದಿರ್ಲಿ, ತಲೆ ಎತ್ತು ಮಾತಾಡೋದಕ್ಕೂ ಭಯ ಪಡಬೇಕು. ಆದ್ರೆ ಬೀದಿಲಿ ಆ ಮೃತ್ಯುಂಜಯನ ತಲೆನ ಚೆಂಡಾಡ್ಲಿಲ್ಲ, ನನ್ನ ಹೆಸರು ಶ್ರೀಕಾಂತನೇ ಅಲ್ಲ. ಅಣ್ಣ, ಜಗತ್ತಿಗೆ ಪಾಠ ಮಾಡಕ್ ಹೋಗಿ ಭಕ್ತಿನ ಕತ್ಲಲ್ಲಿ ತಳ್ತಿದ್ದೀನಿ ಅಂತ ನಿನಗನ್ನಿಸ್ತಿಲ್ವಾ? ಏನ್ ಹೇಳ್ತಿದ್ಯಮ್ಮ? ಅವನ್ ಸತ್ರೆ ನಮ್ ಭಕ್ತಿಗೆ ತೊಂದರೆ ಆಗತ್ತೆ. ಅದಕ್ಕೆ ಹೇಳೋದು, ದುಡುಕು ಕೋಪ ಹೆಣ್ಣೆತ್ತವ್ರಿಗಿರ್ಬಾರ್ದು ಅಂತ. ಹಾಗಂತ ನಮ್ ಕೈಲಿ ಏನೂ ಆಗಲ್ಲ ಅಂತ ಸುಮ್ಮನೆ ಇದ್ ಬಿಡ್ಬೇಕಾ? ಕೋಪನ ತೋರಿಸ್ಕೊಳ್ಳೋದು ವೀರತನ ಅಲ್ಲ, ಕೋಪನ ಹಿಡಿದಿಟ್ಕೊಳ್ಳೋದು ನಿಜವಾದ ವೀರತನ. ಬದುಕಲ್ಲಿ ತಾಳ್ಮೆ ಸಮಾಧಾನನೇ ನಿಜವಾದ ಶಕ್ತಿ ಕಣು. ಅಮ್ಮ, ನೀನ್ ಯಾಕೆ ನನ್ನ ತಡಿತಿದ್ಯಾ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಬಾರ್ದು. ಇದರಿಂದ ನಿನ್ ತಂಗಿ ಜೀವನ ಕಲೆ ಆಗ್ಬಾರ್ದಲ್ಲ, ಅದಕ್ಕೆ ನೀನ್ ಮುತ್ತನ್ನ ದಂಡಿಸಿದ್ರೆ ಅದರಿಂದ ನಿನ್ ತಂಗಿಗೂ ದಂಡನೆ ಆಗುತ್ತೆ ಅಂತಾನೆ ಅರ್ಥ. ನೀನ್ ಅವನ್ ತಪ್ಪನ್ನ ಜಗತ್ತಿಗೆ ಹೇಳೋದ್ರ ಜೊತೆಗೆ ಭಕ್ತಿ ಬಗ್ಗೆನೂ ಹೇಳ್ಬೇಕಾಗತ್ತೆ. ಅಮ್ಮ, ನಮ್ ಭಕ್ತಿ ಅವನ್ ಜೊತೆ ಬಯಸೋಗಿಲ್ಲಮ್ಮ, ಅವನೇ ಹೊತ್ಕೊಂಡು ಹೋಗಿರೋದು. ಏನೇ ಆದ್ರೂ ಆ ಮುತ್ತು ಜೊತೆ ನನ್ನ ಮಗಳು ಒಂದ್ ರಾತ್ರಿ ಕಳೆದಿದ್ದಾಳೆ ಅಂದ್ರೆ ಜಗತ್ತು ಏನೇನ್ ಯೋಚನೆ ಮಾಡುತ್ತೆ ಅಂತ ಗೊತ್ತಾ ನಿಂಗೆ? ಅಮ್ಮ, ನಮ್ಮನೆ ಮಗಳ ಬಗ್ಗೆ ನಮಗ್ ನಂಬಿಕೆ ಇರಬೇಕು. ಹಾ, ಅದೇ ಕಣೋ, ಭಕ್ತಿ ನಮ್ಮನೆಗೆ ಮಾತ್ರ ಸಂಬಂಧಪಟ್ಟೋಳು. ಬೇರೆಯವರು ಅವಳ ಮೇಲೆ ಅನುಮಾನ ಪಡಲ್ಲ ಅನ್ನೋದು ಸುಳ್ಳು ಕಣೋ. ಇಷ್ಟಕ್ಕೂ ಜನಕ್ಕೆ ಮುತ್ತು ದುಷ್ಟ ಅಂತ ಗೊತ್ತಿದ್ರು ಭಕ್ತಿಗೆ ಪ್ರಜ್ಞೆ ತಪ್ಪಿಸಿ ಕರ್ಕೊಂಡು ಹೋದ ಅಂತ ಗೊತ್ತಾದ್ರೆ ಊರಿನ ಜನ ಏನೇನ್ ಮಾತಾಡ್ತಾರೆ ಗೊತ್ತಾ? ಇವಳಿಗೆ ಮದುವೆ ಆಗೋವರೆಗೂ ಸುಮ್ಮನಿದ್ದು ಬಿಡೋ ಶ್ರೀಕಾಂತ, ನಿಂದಮ್ಮಯ್ಯ ಅಂತೀನಿ. ನಿನ್ ತಂಗಿ ಜೀವನಕ್ಕಿಂತ ನಿನ್ನ ಹಠ ಮುಖ್ಯನೇನೋ? ಹೆಣ್ಣಿನ ಪಾತಿವ್ರತ್ಯದ ಮೇಲೆ ಒಂದು ಸಣ್ಣ ಸಂಶಯ ಬಂದ್ರೂ ಸಾಕು, ಅವಳನ್ನ ಪರಿಶುದ್ಧವಾದ ಗಂಗೆಯಲ್ಲಿ ಮುಳುಗಿಸಿದ್ರು ಆ ಕಳಂಕ ಕಡಿಮೆ ಆಗೋದಿಲ್ಲ ಕಣೋ. ಶ್ರೀರಾಮನ ಹೆಂಡತಿ ಸೀತಾಮಾತೆನೇ ದೂಷಿಸಿದವ್ರಿಗೆ ಇನ್ನು ಈ ಭಕ್ತಿ ಯಾವ ಲೆಕ್ಕ ಕಣೋ? ಒಂದು ವೇಳೆ ವಿಷಯ ಜನಕ್ಕೆ ಗೊತ್ತಾಗಿ ಮುತ್ತು ಕರ್ಕೊಂಡೋಗಿ ಇವಳ ಏನ್ ಮಾಡ್ದ ಅಂತ ಕೇಳಿದ್ರೆ ನಮ್ ಭಕ್ತಿ ಏನು ಉತ್ತರ ಕೊಡ್ತಾಳೆ? ಈ ವಿಷಯ ಈ ಮನೆಯಿಂದ ಆಚೆ ಹೋಗ್ಬಾರ್ದು. ಶ್ರೀಕಾಂತ, ಅಕ್ಕ ಹೇಳ್ತಾ ಇರೋದು ಸರಿಯಾಗೇ ಇದೆ. ಈ ವಿಷಯ ಅಗ್ರಹಾರದ ಬಾಗ್ಲಿಂದ ಹೊರಗಡೆ ಹೋಗಲ್ಲ, ಹೋಗ್ಬಾರ್ದು. ಅಷ್ಟಕ್ಕೂ ನಮ್ ಪುಟ್ಟಿನ ಅಷ್ಟೊತ್ತಲ್ಲಿ ಅಗ್ರಹಾರದ ಹೊರಗಡೆ ಕರ್ಸಿದ್ಯಾರು?
ಪುಟ್ಟಿ, ರೇವತಿ ಮಗನ್ಗೆ ಹುಷಾರಿಲ್ಲ ಅಂತ ನಿಂಗೆ ಹೇಳಿದ್ಯಾರು? ರೇವತಿನೇ ನಿನಗ್ ಫೋನ್ ಮಾಡಿ ಹೇಳಿದ್ಲಾ? ಸರಿ, ನಿನ್ ಫೋನನ್ನು ಮನೆಯಲ್ಲೇ ಆಗ್ಬಿಟ್ಟು ಹೋಗಿದ್ದೆ. ಹೇಳು ಪುಟ್ಟಿ. ಮಾಗಿದೆಲೆ ಬೆಳ್ಳೇಬೇಕು, ಹೊಸ ಚಿಗುರು ಹುಟ್ಲೇಬೇಕು, ಅಲೆ ಅಂತ ಬಂದ ಸಲೆ ಸೊರಗ್ ಹೋಗ್ಲೇಬೇಕು. ಧರ್ಮಾಧಿಕಾರಿಗಳೇ ಬೇಗ ಬನ್ನಿ, ಈ ಪತ್ರ ತಗೊಂಡು ನನಗೆ ಮುಕ್ತಿ ಕೊಡಿ. ಅಂಕಲ್, ಯಾರ್ ಬೇಕಿತ್ತು? ಹೆಸರು ಹೇಳಿ ಕರಿತಿದ್ದೀನಿ ಅಂದ್ಮೇಲೆ ಅದನ್ನ ಕೇಳಿಸ್ಕೊಂಡವರು ಬರ್ಲೇಬೇಕು ತಾನೆ. ಅಂಕಲ್, ನಂಗೆ ಅರ್ಥ ಆಗಿಲ್ಲ. ಯಾರ್ ಬೇಕಿತ್ತು? ಧರ್ಮಾಧಿಕಾರಿಗಳು ಬೇಕು. ಹೋಗಿ ಕರ್ಕೊಂಡ್ ಬರ್ತೀನಮ್ಮ. ಅಂಕಲ್, ಧರ್ಮಾಧಿಕಾರಿಗಳು ಅಂದ್ರೆ ದೊಡ್ಡಪ್ಪನಾ? ಹಸ್ತಾಂತರ ಆಗಿದೆ. ಚಿಕ್ಕರಾಯರ್ನ ಕರಿಯಮ್ಮ, ಅಂದ್ರೆ ಅಗಸ್ತ್ಯ ಅವ್ರನ್ನ ಕರಿಯಮ್ಮ.